ನಮಸ್ಕಾರ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ನಾನಿವತ್ತು ಹೋಟೆಲ್ ಸ್ಟೈಲ್ ಪರೋಟ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಬನ್ನಿ ಮಾಡೋಣ. ನೋಡ್ರಿ, ಇಲ್ಲಿ 1 ಕಪ್ಪು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದೇ ಅಳತೆಯಲ್ಲಿ ಅದೇ ಕಪ್ಪಲ್ಲಿ 1 ಕಪ್ಪು ಗೋಧಿ ಹಿಟ್ಟನ್ನು ಕೂಡ ತೊಗೊಂಡಿದ್ದೀನಿ. ಹಾಗೆ ಅದರ ಅರ್ಧದಷ್ಟು ಸೂಜಿ ರವೆ, ಬಾಂಬೆ ರವೆ, ಸಣ್ಣ ರವೆ ಏನಂತೀರ ಅದನ್ನು ತೊಗೊಂಡಿದ್ದೀನಿ. ಆನಂತರ ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ. ಮತ್ತೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದ್ದೀನಿ. 1 ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಮೊದಲೇ ಅದೆಲ್ಲ ಹಾಕಿದ ನಂತರ ಕಲಸಿ, ಆನಂತರ ನೀವು ಈ ರೀತಿ ಮಾಡಿಕೊಂಡು ನೀರನ್ನು ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕಂದ್ರೆ ನಾವು ನಾದಬೇಕಂತೀವಲ್ಲ, ಹಾಗಾಗಿ ಚೆನ್ನಾಗಿ ಈ ರೀತಿ ಬರೋವರೆಗೂ ನಾದ್ಕೊಳ್ಳಿ ಚೆನ್ನಾಗಿ. ಈಗ ಇದು ಮತ್ತೆ ಇನ್ನೊಂದು ಸ್ವಲ್ಪ ಕೈಗೆ ಎಣ್ಣೆನ 1 ಸ್ಪೂನಷ್ಟು ಆಗೋಷ್ಟು ಹಾಕ್ಕೊಂಡ್ಬಿಟ್ಟು ಮತ್ತೆ ಚೆನ್ನಾಗಿ ಇದನ್ನು ಕಲಿಸ್ಬಿಟ್ಟು ನೋಡಿರಿ ಈ ರೀತಿ ಮಾಡ್ಕೊಳ್ಳಿ. ಆನಂತರ ಮೇಲ್ಗಡೆ ಒಂದು ಸ್ವಲ್ಪ ಈ ರೀತಿ ಮುಚ್ಚಿಟ್ಬಿಡಿ. 1 ಗಂಟೆ ಅಥವಾ ಅರ್ಧ ಗಂಟೆ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ನೆನೆದ್ರೆ ಹಿಟ್ಟು ತುಂಬ ಸಾಫ್ಟಾಗಿ ಬರುತ್ತೆ. ಹಾಗೆ ಪರೋಟ ಕೂಡ ಲೇಯರ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ. ತೆಳುವಾಗಿ ಹಿಟ್ಟು ನೆನೆದಷ್ಟು ಟೇಸ್ಟು ಜಾಸ್ತಿ ಅನ್ನೋದೇ ಇದ್ರದ್ದು. ಇದು ನೋಡಿರಿ, ಈ ರೀತಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ನಾದಿದರೆ. ನೋಡಿರಿ ಈ ರೀತಿ ಮಾಡಿಕೊಂಡು ಉಂಡೆನ ಈಗ ನಾನು ಒಂದು ಪರೋಟ ಮಾಡೋದನ್ನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಬನ್ನಿ. ನೋಡಿರಿ, 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಆನಂತರ ಅದೇನು ಮಾಡ್ಕೊಂಡಿರ್ತೀವಲ್ಲ ಉರುಳಿನ, ಅದನ್ನು ಇಟ್ಬಿಟ್ಟು ಮತ್ತೆ ಅದ್ರ ಮೇಲೆ ಕೂಡ ಒಂದು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಸ್ವಲ್ಪ ಕೈಯಲ್ಲೇ ಈ ರೀತಿ ಸ್ವಲ್ಪ ಫ್ರೆಶ್ ಮಾಡಿ, ಆನಂತರ ಲಟ್ಟಣಿಗೆ ಯಂತ್ರ ನೀವು ಲಟ್ಟಿಸ್ಬೋದು. ತುಂಬ ತೆಳುವಾಗಿ ಲಟ್ಟಿಸ್ಬೇಕು, ಯಾಕಂದರೆ ನಾವು ಮತ್ತೆ ಪುನಃ ಲಟ್ಟಿಸ್ತೀವಲ್ಲ, ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ತೆಳುವಾಗಿ ಎಲ್ಲನೂ ಲಟ್ಟಿಸ್ಕೊಳ್ಳಿ. ನೋಡಿ, ಕೊನೆಯಲ್ಲಿ ಎಡ್ಜಸ್ ಎಲ್ಲ ತೆಳುವಾಗಿರಬೇಕು. ಈ ರೀತಿ ಲಟ್ಟಿಸ್ಕೊಳ್ಳಿ ತೆಳುವಾಗಿ. ನೋಡಿ, ಇಲ್ಲಿ ನಿಮ್ಮ ಕಡೆ ಬೆಣ್ಣೆ ಇದ್ದರೆ ಬೆಣ್ಣೆನೂ ಹಚ್ಬೋದು, ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ನನ್ನ ಹತ್ರ ಬೆಣ್ಣೆ ಖಾಲಿಯಾಗಿದೆ, ಹಾಗಾಗಿ ನಾನು ತುಪ್ಪನ ಹಚ್ಕೊಳ್ತಾ ಇದ್ದೀನಿ. ತುಪ್ಪ ಇರಲಾರ್ದವರು ಎಣ್ಣೆ ಕೂಡ ಬಳಸ್ಬೋದು. ಆನಂತರ ಅದ್ರ ಮೇಲೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿಬಿಟ್ಟು ನೋಡಿ, ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ತೆಳುವಾಗಿ ಇದನ್ನು ಈ ರೀತಿಯಾಗಿ ಲೇಯರ್ ಆಗಿ ಕಟ್ ಮಾಡ್ಕೊಳ್ತಾ ಬನ್ನಿ. ನೋಡಿರಿ, ಈ ರೀತಿಯಾಗಿ ಕಟ್ ಮಾಡಿದ ಮೇಲೆ ಅದನ್ನು ಈ ರೀತಿಯಾಗಿ ನೋಡಿರಿ ಕೂಡಿಸ್ಬೇಕು. ಎಲ್ಲನೂ ಈ ರೀತಿಯಾಗಿ ಮಾಡ್ಕೊಳ್ತಾ ಬನ್ನಿ. ಅದು ಮತ್ತೆ ಒಂದು ಸುರುಳಿಯಾಗಿ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ವ, ಈ ರೀತಿಯಾಗಿ ಮಾಡಿಕೊಂಡು ಚೆನ್ನಾಗಿ ನೋಡಿರಿ ಅದನ್ನು ಈ ರೀತಿ ಉಲ್ಟಾ ರಿಟರ್ನ್ ಹಿಂಗೆ ಮಾಡಿಕೊಳ್ರಿ. ಅದು ನಾವು ಲೇಯರ್ ಏನು ಕಟ್ ಮಾಡಿರ್ತೀವೋ ಅದು ಚೆನ್ನಾಗಿ ಬಂದು ನಾವು ಬೇಯಿಸುವಾಗ ಅದು ಈ ರೀತಿ ಪರೋಟ ಲೇಯರ್ ಆಗೇ ನಮಗೆ ಕಾಣಿಸುತ್ತೆ. ನಾ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದೇ ರೀತಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ರೆಡಿಯಾಗಿದೆ ಅಲ್ವಾ. ಇದನ್ನು ನಾವು ಈ ರೀತಿ ಸುತ್ಕೊಂಡ್ಬಿಟ್ಟು ಇದ್ರ ಮೇಲ್ಗಡೆ ಮತ್ತೆ ಈ ರೀತಿ ಫ್ರೆಶ್ ಮಾಡಿಬಿಟ್ಟು ಈಗ ಇದನ್ನು ನಾವು ಲಟ್ಟಣಿಗೆಯಿಂದ ಲಟ್ಟಿಸ್ಕೊಳ್ಳೋಣ. ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈಗ ನೋಡಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ವ, ನಿಧಾನಕ್ಕೆ ಫ್ರೆಶ್ ಮಾಡಿ, ಯಾಕಂದರೆ ಲೇಯರ್ ಆಗಿ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿ, ಇಷ್ಟು ಲಟ್ಟಿಸ್ಕೊಂಡಿದ್ದೀನಿ. ಆಲ್ರೆಡಿ ನಮ್ಮಲ್ಲಿ ಹಂಚು ಕೂಡ ಕಾದಿದೆ. ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿಬಿಟ್ಟು ನೋಡಿಲಿ ಪರೋಟನ ನಾನು ಈ ರೀತಿಯಾಗಿ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಇದು ಮೇಲ್ಗಡೆ ಮತ್ತೆ ಸುತ್ತಲಿನೂ 1 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿಬಿಟ್ಟು ಟರ್ನ್ ಮಾಡಿ, ವಾವ್, ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಲ್ವಾ. ಈಗ ನಾವು ಅದನ್ನು ತೆಕ್ಕೊಳ್ಳೋಣ. 2 ಕಡೆ ಬೇಯಿಸ್ಕೊಂಡು ಒಂದು ಪ್ಲೇಟ್ಗೆ ತೆಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಇದು ಉಲ್ಟಾ ತೋರಿಸ್ತಾ ಇದ್ದೀನಿ, ಆಗಲೇ ಸೀದಾ. ನಿಮಗೆ ಲೇಯರ್ ಬಂದಿದೆ ಅಂತ ಯಾವ ರೀತಿ ನೋಡ್ರಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ವ. ನೋಡಿರಿ, ನನಗೆ ಅದು ಕಿತ್ತಲಿಕ್ಕೆ ಬರ್ತಾ ಇಲ್ಲ, ಹಾಗಾಗಿ ಹಾಗೇ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಲೇಯರ್ ಆಗಿ ಮತ್ತು ಎಷ್ಟು ಹೋಟೆಲ್ನಲ್ಲೇ ತಿನ್ನೋ ರೀತಿಯೇ ಬಂದಿತ್ತು, ಅಷ್ಟು ಟೇಸ್ಟಿಯಾಗಿ ಬಂದಿತ್ತು. ನೋಡಿ, ಇಲ್ಲಿ ನನ್ನ ಮಗಳು ಹಾಕ್ಕೊಡ್ಮ ಅಂಥೇಳಿ ಕಾಚಿ ಸೂಪರ್ ಎಷ್ಟು ಚೆನ್ನಾಗಿ ಬಂದಿದೆ ಕೂಡ ಅಂತ ಅಂತಿದ್ಲು. ನಾನು ಅದಕ್ಕೆ ಕಾಂಬಿನೇಷನ್ ಆಗಿ ಎಗ್ ಮಸಾಲನ ಕೂಡ ಮಾಡಿಕೊಟ್ಟಿದ್ದೆ. ಅವಳಿಗೆ ತುಂಬಾ ಖುಷಿ ಆಯಿತು. ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾಳೆ. ಇದು ಸಾಟರ್ಡೆ ಅವಳು ಸ್ಕೂಲಿಂದ ಬೇಗ ಬರ್ತಾಳಲ್ಲ, ಆವಾಗ ಮಧ್ಯಾಹ್ನಕ್ಕೆ ಲಂಚ್ ಅಂಥೇಳಿ ಮಾಡಿಕೊಟ್ಟಿದ್ದೆ. ನೋಡಿ, ಟೇಸ್ಟ್ ನಾನೇ ಮಾಡ್ತೀನಿ ಅಂಥೇಳಿ ಮಾಡ್ತಾಯಿದ್ದಾಳೆ.
ನೋಡ್ರಿ ಅಲ್ಲಿ ಎಷ್ಟು ಚೆನ್ನಾಗಿ ಅವಳ ಖುಷಿ ನೋಡ್ರಿ ಅದೇ ಮುಖದಲ್ಲಿ ಅಷ್ಟು ಚೆನ್ನಾಗಿತ್ತಮ್ಮ ಅಂತ ಹೇಳ್ತಾ ಇದ್ದಾಳೆ. ತಡಿಯಮ್ಮ ಒಂದು ನಿಮಿಷ ಪರೋಟನ ತೋರಿಸ್ತೀನಿ ಅಂತ ಹೇಳಿಬಿಟ್ಟು ಮತ್ತೆ ಒಂದು ಸ್ವಲ್ಪ ಕಿತ್ಕೊಂಡು ನೋಡಿ ನಿಮಗೆ ತೋರಿಸ್ತಾ ಇದ್ದಾಳೆ. ಎಷ್ಟು ಸಾಫ್ಟಾಗಿ ಬಂದಿದೆ, ಗರಿ ಗರಿಯಾಗಿ ಬಂದಿದೆ ಅಂಥೇಳಿ. ತುಂಬ ಚೆನ್ನಾಗಿ ಬಂದಿತ್ತು. ಪ್ಲೀಸ್ ವಿಡಿಯೋನ ಫುಲ್ಲಾಗಿ ನೋಡಿ, ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ